ಇತ್ತ ಕಲ್ಯಾಣ ಕರ್ನಾಟಕ ಭಾಗದ ನಿರುದ್ಯೋಗ ಬಡತನ ಹೋಗಲಾಡಿಸಲು ಯೋಜನೆಗೆ ನಿರೀಕ್ಷೆಯಲ್ಲಿ ಜನರಿದ್ದಾರೆ. ಕಾರ್ಮಿಕ ವರ್ಗಕ್ಕೆ ಹೆಚ್ಚಿನ ಅನುದಾನ ನೀಡಿ ಉತ್ತೇಜನವನ್ನು ನೀಡಬೇಕಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಜನರ ನಿರೀಕ್ಷೆಗಳು ಏನು? ಈ ಕುರಿತಾಗಿ ನಮ್ಮ ಕಲಬುರಗಿ ಪ್ರತಿನಿಧಿ ರಾಜಶೇಖರಯ್ಯ ಅಲ್ಲಿನ ಜನರನ್ನು ಮಾತನಾಡಿಸಿದ್ದಾರೆ. ನೋಡೋಣ. ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಇದೀಗ ತನ್ನ ಬಜೆಟ್ ಅನ್ನು ಮಂಡನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಬಜೆಟ್ ಅನ್ನು ಮಂಡನೆ ಮಾಡಲಿಕ್ಕಿದ್ದಾರೆ. ಇದೀಗ ಈ ಒಂದು ಬಜೆಟ್ನ ಮೇಲೆ ಯಾವೆಲ್ಲ ನಿರೀಕ್ಷೆಗಳು ದೇಶದ ಜನ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಕಲಬುರಗಿಯ ಈ ಒಂದು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಏನು ಮಂಡಳಿ ಇದೆ, ಈ ಒಂದು ಮಂಡಳಿಯ ಪದಾಧಿಕಾರಿಗಳು ಇದೀಗ ನಮ್ಮೊಟ್ಟಿಗೆ ಇರತಕ್ಕಂಥದ್ದು. ಕೇಂದ್ರದ ಬಜೆಟ್ ಇದೆ, ಆ ಒಂದು ಬಜೆಟ್ನಲ್ಲಿ ಈ ಒಂದು ವಾಣಿಜ್ಯ ಮಂಡಳಿಯಿಂದ ಯಾವೆಲ್ಲ ನೀವು ನಿರೀಕ್ಷೆಗಳ ಇಟ್ಕೊಂಡಿದ್ದೀರಿ ಅಂತ? ಸರ್, ಈಗೇನು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗ್ತಾ ಇದೆ, ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದ ಬಹಳಷ್ಟು ನಿರೀಕ್ಷಣೆಯನ್ನು ಹುಡ್ಕೊಂಡಿದ್ದೀವಿ. ಇದಕ್ಕಿಂತ ಮುಂಚೆ ನಾವು ಅಶ್ವಿನಿ ವೈಷ್ಣವ್ ಏನು ರೈಲ್ವೆ ಮಿನಿಸ್ಟರ್ ಇದ್ದರು, ನಮ್ಮ ಉಮೇಶ್ ಜಾಧವ್ರನ್ನ ಲೀಡರ್ಶಿಪ್ಪಲ್ಲಿ ನಮ್ಮ ಈ ಕಲ್ಯಾಣ ಕರ್ನಾಟಕದ ಎಲ್ಲ ಡೆಲಿಗೇಷನ್ ದಿಲ್ಲಿಗೆ ಹೋಗಿದ್ದಾಗ ಭಾಳಷ್ಟು ಮನವಿಯನ್ನು ಮಾಡಿದ್ವಿ. ಏನಂತಂದರೆ, ಈ ಭಾಗದಿಂದ ಕಲಬುರಗಿ ಜಿಲ್ಲೆಯಿಂದ ಸುಮಾರು ಡೈಲಿ ಪ್ರತಿದಿನ 3,000ರಿಂದ 4,000 ಜನ ಅಪ್ ಆ್ಯಂಡ್ ಡೌನ್ ಮಾಡ್ತಕ್ಕಂಥದ್ದು ಬೆಂಗಳೂರಿಗಿದೆ. ಯಾಕಂದರೆ ಬಹಳಷ್ಟು ಜನ IT ಸ್ಟೂಡೆಂಟ್ಸ್ ಇದ್ದಾರೆ, IT ವರ್ಕರ್ಸ್ ಇದ್ದಾರೆ, ಹಾಗೆಯೇ ಡಾಕ್ಟರ್ಸ್ ಇದ್ದಾರೆ. ಈಗೆಲ್ಲ ನೀವು ನೋಡ್ಬೋದು, ಈಗ ಜಯದೇವ್ ಹಾಸ್ಪಿಟಲ್ ಪ್ರಾರಂಭ ಆಗ್ತಾ ಇದೆ. ಭಾಳಷ್ಟು ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳನ್ನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಕ್ಕಂಥದ್ದು ಒಂದು ದಿನಗಳಿದೆ. ಆ ನಿಟ್ಟಿನಲ್ಲಿ ನಮ್ಮ ಕಲಬುರಗಿ ವಿಮಾನ ನಿಲ್ದಾಣ ಆಗಿರಲಿ, ಅದನ್ನು ಕೂಡ ಡೈಲಿ ಬೆಂಗಳೂರಿಗೆ ಇಲ್ಲಿಂದ ಬೆಳಿಗ್ಗೆ ಬೆಂಗಳೂರಿಗೆ ಹೋಗೋದಾಗಿರಲಿ, ಹಾಗೆ ಸಾಯಂಕಾಲ ಬೆಂಗಳೂರಿನಿಂದ ಗುಲ್ಬರ್ಗಕ್ಕೆ ಬರೋದಾಗಿರಲಿ, ಅದೇ ರೀತಿ ವೈಸ್ ವರ್ಷ ಬೆಂಗಳೂರಿನಿಂದ ಈ ಕಡೆ ಬೆಳಿಗ್ಗೆ ಬರೋದಾಗಿರಲಿ, ಸಾಯಂಕಾಲ ಹೋಗೋದಾಗಿರಲಿ. ಹಾಗೆಯೇ ದೆಹಲಿಗೆ ಭಾಳಷ್ಟು ರಾಜಕೀಯ ಒಂದು ನಾಯಕರುಗಳು ಹೋಗ್ತಾ ಇರ್ತಾರೆ ದಿಲ್ಲಿಗೆ. ಅವರಿಗಾಗಿರಲಿ, ಸುಮಾರು ನಮ್ಮ ಕೈಗಾರಿಕಾ ಒಂದು ಉದ್ಯೋಗಿಗಳು ಕೂಡ ದಿಲ್ಲಿಗೆ ಹೋಗ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಕಮ್ಮಿ ಅಂತಂದ್ರೂ ಕೂಡ ವಾರಕ್ಕೆ 3 ಸತಿ ಆದರೂ ದಿಲ್ಲಿಗೆ, ಹಾಗೆ ಬಾಂಬೆ, ಗೋವಾ, ತಿರುಪತಿ ಅಂತೂ ಇದೇ ಇದೆ. ಅಹಮದಾಬಾದ್ಗೆ ಹೋಗಿದರೆ ನಾವು ಅಲ್ಲಿ ಸೂರತ್ಗೆ ಹೋಗ್ಬೋದು, ಕಿಶನ್ಗಢ್ಗೆ ಹೋಗ್ಬೋದು. ಈ ರೀತಿ ಭಾಳಷ್ಟು ನಮ್ಮ ಈ ಭಾಗದ ಕೈಗಾರಿಕೆದವರಾಗಿರಲಿ, ಉದ್ಯಮಿದವರಾಗಿರಲಿ, ಭಾಳಷ್ಟು ಒಂದು ರೈಲ್ವೇದಾಗಿರಲಿ ಹಾಗೂ ಏರ್ ಫ್ಲೈಟ್ಸ್ದಾಗಿರಲಿ ಭಾಳಷ್ಟು ಬೇಡಿಕೆ ಕೂಡ ಇದೆ. ನಾವು ಕೇಂದ್ರ ಸರ್ಕಾರಕ್ಕೆ ತಮ್ಮ ಮೂಲಕ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ. ಇದಿಷ್ಟು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರ ಮಾತು. ಏನಂತಾರೆ, ಕೈಗಾರಿಕೆಗಳಿಗೆ ಈ ಒಂದು ಬಜೆಟ್ನಲ್ಲಿ ಹೆಚ್ಚಿನ ಒತ್ತನ್ನು ನೀಡಬೇಕು ಅನ್ನೋಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಹಾಗೆಯೇ ಈ ಒಂದು ಚೇಂಬರ್ ಆಫ್ ಕಾಮರ್ಸ್ನ ಕಾರ್ಯದರ್ಶಿಗಳು ಕೂಡ ನಮ್ಮೊಟ್ಟಿಗೆ ಇರತಕ್ಕಂಥದ್ದು. ಅವ್ರು ಏನು ಹೇಳ್ತಾರೆ ಅಂತಕ್ಕಂಥ ವಿಚಾರವಾಗಿ ಕೇಳ್ತಾ ಹೋಗ್ತಾನೆ. ಸರ್, ಈ ಒಂದು ಭಾಗದಲ್ಲಿ ಕೈಗಾರಿಕೆಗಳ ಬಗ್ಗೆ ಏನು ಹೇಳ್ತೀರಿ? ವಿಮಾನ ನಿಲ್ದಾಣ ಕೂಡ ಆಗಿದೆ, ಆದರೂ ಕೂಡ ಹೂಡಿಕೆದಾರರು ಬರ್ತಾ ಇಲ್ಲ ಅನ್ನೋದನ್ನು. ಈಗ ಕಲಬುರಗಿ ಕಲ್ಯಾಣ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಸುಮಾರು ವರ್ಷಗಳಿಂದ ಇಲ್ಲಿ ಒಂದು ಕೈಗಾರಿಕೆಯನ್ನು ಡೆವಲಪ್ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾವೆ. ಆದರೂ ಕೂಡ ಇಲ್ಲಿವರೆಗೂ ಯಾಕೆ ಬರಲಿಲ್ಲ? ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳನ್ನು ಉದ್ದಿಮೆದಾರರಿಗೆ ಕೊಟ್ಟರೆ ಮಾತ್ರ ಇಲ್ಲಿ ಬರಲಿಕ್ಕೆ ಸಾಧ್ಯ. ಸುಮಾರು 3.5 ವರ್ಷ ಆಯಿತು ನಾವು ಇಲ್ಲಿ ಏರ್ಪೋರ್ಟ್ ಸ್ಟಾರ್ಟ್ ಮಾಡಿ. ತಮಗೆಲ್ಲರಿಗೂ ಗೊತ್ತಿದೆ, ಏರ್ಪೋರ್ಟ್ ಬಂದಿದೆ ಅಂದರೆ ಇಲ್ಲಿ ಇನ್ವೆಸ್ಟರ್ಸ್ ಬರ್ತಾರೆ, ಸಾಕಷ್ಟು ದೊಡ್ಡ ದೊಡ್ಡ ಉದ್ಯಮಗಳು ಬರ್ತವೆ, ಕೈಗಾರಿಕೆಗಳು ಸ್ಟಾರ್ಟ್ ಆಗ್ತವೆ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿವರೆಗೂ ಆಗಿಲ್ಲ. ಯಾಕಂದರೆ ಕೇಂದ್ರ ಸರ್ಕಾರ ಇದಕ್ಕಾಗಿ ವಿಶೇಷ ಯೋಜನೆಗಳನ್ನು ರೂಪಿಸಿಲ್ಲ ಅನ್ನೋ ಒಂದು ಕಾರಣದಿಂದ. ಅದಕ್ಕಾಗಿ ಈ ಏನು ಮಧ್ಯಂತರ ಬಜೆಟ್ ಇವತ್ತು ಮಂಡಿಸ್ತಾ ಇದ್ದಾರೆ ಫೈನಾನ್ಸ್ ಮಿನಿಸ್ಟರ್ ಅವರು, ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಅದರಲ್ಲಿ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಕೈಗಾರಿಕೋದ್ಯಮಗಳಿಗೆ ಕೊಡಬೇಕು ಅನ್ನೋದೇ ನಮ್ಮ ಕಳಕಳಿಯ ಒಂದು ವಿನಂತಿಯಾಗಿದೆ. ಇದಿಷ್ಟು ಈ ಒಂದು ಕಲಬುರಗಿಯ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮ ಸಂಸ್ಥೆಯ ಪದಾಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜರ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ.